ನೆಹರೂರವರಿಗೆ ಮಕ್ಕಳೆಂದರೆ ಪ್ರೀತಿ. ಟುಮಾರೋ ಈಸ್ ಯುವರ್ಸ್ ಅಂತೇಳಿ ಹೇಳ್ತಾ ಇದ್ರು, ನಾಳೆ ನಿಮ್ಮ ಕೈಯಲ್ಲಿದೆ ಅಂತೇಳಿ ಹೇಳ್ತಾ ಇದ್ರು. ತರುಣ ಭಾರತದ ಕಲ್ಪನೆ ಅವರಿಗೆ ಇತ್ತು. ಹಾಗಾಗಿ ಯಾವುದೇ ಸಭೆ ಸಮಾರಂಭಕ್ಕೆ ಹೋದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಮಕ್ಕಳಿಗೆ ಅವ್ರು ಟೈಮ್ ಕೊಡ್ತಾ ಇದ್ರು. ಅವ್ರು ಒಂದ್ ಕಡೆ ಹೇಳ್ತಾರೆ, ದೊಡ್ಡವರಿಗಾಗಿ ದೇಶದ ಪ್ರಧಾನಿಗಳಿಗೆ ನನ್ನ ಹತ್ರ ಕೊಡಲಿಕ್ಕೆ ಟೈಮ್ ಇದೆಯೋ ಇಲ್ವೋ, ಆದರೆ ದಿನದ 24 ಗಂಟೆಯಲ್ಲಿ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ನನ್ನ ಹತ್ರ ಸಮಯ ಇದೆ ಅಂತೇಳಿ ಹೇಳಿದ್ದಾರೆ. ಬೇರೆ ಯಾವ ವ್ಯಾಖ್ಯಾನವೂ ಬೇಡ, ಆ ಒಂದು ವ್ಯಾಖ್ಯಾನವೇ ಅವರು ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇತ್ತು, ಮಕ್ಕಳನ್ನ ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ನಾವು ತಿಳ್ಕೊಳ್ಬಹುದು. ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತಹ ಗಜಗಾತ್ರದ ಮಂತ್ರಿಮಂಡಲ ಸಂಪುಟದ ಎಲ್ಲ ಪದಾಧಿಕಾರಿ ವರ್ಗದವರೇ, ಶಾಲೆಯ ಯಾವತ್ತು ಕ್ರಿಯಾಶೀಲ ಅಧ್ಯಾಪಕರು ಇದ್ದವರೇ, ನಾಡಿನ ಎಚ್ಚೆತ್ತ ಭಾರತವನ್ನು ರೂಪಿಸಿರ್ತಕ್ಕಂಥ ಆತ್ಮೀಯ ನಲ್ಮೆಯ ಕ್ರಿಯಾಶೀಲ ಮುದ್ದು ಗೆಳೆಯ ಬಳಗ ವರ್ಗದವರೇ, ಐ ವಾಂಟ್ ಟು ಟ್ರೀಟ್ ಯು ವಿತ್ ಯುವರ್ ಫ್ರೆಂಡ್ಸ್. ಆದ್ಮೇಲೆ ಯಾರು ಮಕ್ಕಳು, ಇದೊಂದು ಪ್ರಶ್ನೆ ಕಾಡ್ತಾ ಇದೆ. ಮಕ್ಕಳು ಯಾರು? ಮಕ್ಕಳು ಅಂದ್ರೆ ಬಾಲ ಸಂಪುಟದಲ್ಲಿ ಅಳಿಸಲಾಗದ ಮಧುರ ಗೀತೆ ಯಾವುದು ಅಂದ್ರೆ ಬಾಲ್ಯ ಅಂತ. ಎಲ್ಲರ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಂಪುಟವನ್ನ ಹೊಂದಿದ್ದು ಯಾವುದು ಅಂದ್ರೆ ನೆನಪುಗಳು, ಬಾಲ್ಯದ ನೆನಪುಗಳು ಅಂತ ಹೇಳಿದ್ರು. ಸೊ ಮಕ್ಕಳೇ, ಈ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಹೇಳಿ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದ ವಿಷಯವನ್ನ ಕನ್ನಡ ಅಧ್ಯಾಪಕಿಯರು ಬಹಳ ಚೆನ್ನಾಗಿ ಹೇಳಿದರು. ಮಕ್ಕಳೇ, ನಾನು ಈ ಭೂಮಿಗೆ ಬಂದ ನಂತರ ನನ್ನ ಜವಾಬ್ದಾರಿ ಅನ್ನೋದು ಏನು ಅನ್ನೋದು ಫಿಕ್ಸ್ ಆಗಿರ್ತದೆ ಆಲ್ರೆಡಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾವರಿ ಗರಿಯಶಿ ಅಂತ. ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟ ಭೂಮಿ, ಸ್ವರ್ಗಕ್ಕಿಂತಲೂ ಮಿಗಿಲಾದವುಗಳು. ತಾಯಿ ಈ ಪ್ರಪಂಚದ ಮೊದಲ ದೇವರು. ಅಧ್ಯಾಪಕರು ಅಥವಾ ಶಿಕ್ಷಕರು ಅಥವಾ ಗುರುಗಳು ಎರಡನೇ ದೇವರು ಅಂತ ನಮಗೆಲ್ಲ ಗೊತ್ತಿರಲಿ. ಯಾರು ನಾನೊಂದು ಇಷ್ಟು ಈ ಒಂದು ಶಿಕ್ಷಣ ಮಂತ್ರಿ ಸ್ಥಾನವನ್ನ ಅಲಂಕರಿಸಿಕೊಂಡು ಏನು ಒಂದು ಚಿಲ್ಲುಗರಷ್ಟು ಕೆಲಸ ನಿರ್ವಹಿಸಿದ್ದೇನೆಂದ್ರೆ, ಪ್ರತಿದಿನ ಪ್ರಾರ್ಥನಾ ಸಮಯದಲ್ಲಿ ಪಂಚಾಂಗ, ಅಮರವಾಣಿ ಮತ್ತು ಪ್ರಶ್ನೆಗಳನ್ನು ಸ್ವತಃ ಬರೆದುಕೊಂಡು ಬಂದು ಓದುವವರಿಗೆ ಸಹಕಾರ ನೀಡಿದ್ದು. ಸೊ ನನ್ನ ಕೆಲಸ ಇನ್ನೂ ಬಹಳ ಇದೆ ಅನ್ಕೊಂತೀನಿ. ಸೊ ಇನ್ನೊಂದು ಮಾತೇನೆ ನಿಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೊನ್ನೆ ನಾನು 9th A ಕ್ಲಾಸ್ ಮತ್ತೆ B ಕ್ಲಾಸ್ ಅವ್ರಿಗೆ ಇಂಗ್ಲಿಷ್ ಪಾಠ ಓದಿ ನನ್ನ ಕೈಲಿ ಎಷ್ಟಾಗ್ತದೋ ಅಷ್ಟು ಓದಿ ಅದ್ರ ಅರ್ಥನ ಹೇಳಿ ಬಂದೆ. ಸೊ B ಕ್ಲಾಸ್ನವರೆಲ್ಲ ಖುಷಿಯಿಂದ ಬಂದು ಕೇಳಿದ್ರು, ನಾನು ಓದ್ಸಕ್ ರೆಡಿ ಇದ್ದೀನಿ, ಸೊ ಅವ್ರಿಗೆ ಅಕ್ಷರಗಳನ್ನ ಹೇಳ್ಕೊಡಕ್ ರೆಡಿ ಇದ್ದೀನಿ. ಸೊ ನೆಲ್ಸನ್ ಮಂಡೇಲಾ once said, education is the most powerful weapon we can use to change it world, not to change the world, to change ourselves. ನಾವು ಮೊದಲು ಬದಲಾವಣೆ ಆದ್ರೆ ಜಗತ್ತು ತಾನಾಗೆ ಬದಲಾವಣೆ ಆಗ್ತದೆ. ಸೊ ಭೂಮಾತೆಯಂತೆ ಶಿಕ್ಷಕರು ಎಂಬ ದೈವದ ಆಶೀರ್ವಾದದಿಂದ ಆಕರ್ಷಕವಾದ ಪುಷ್ಪ ತೋಟದಲ್ಲಿ ಬೆಳೆದು ನಿಂತ ಸುಂದರವಾದ ಹೂಗಳಂತೆ ಮಕ್ಕಳು. ಈ ಹೂಗಳ ದಿನ ಇಂದು. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನದ ಮೂಲ ಬಿಂದು ಹಾಗೂ ಈ ಕಾರ್ಯಕ್ರಮದ ಮೂಲ ಬಿಂದು ಆದ ಒಬ್ಬ ಮಹಾನ್ ವ್ಯಕ್ತಿಯಾದ ಜವಾಹರಲಾಲ್ ನೆಹರು ಅವರ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. ಮಕ್ಕಳ ದಿನಾಚರಣೆಯನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಆಚರಿಸಲಾಗುತ್ತದೆ. ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ಇವರು ಮಕ್ಕಳನ್ನು ಮೊಗ್ಗುಗಳಂತೆ ಎಂದು ಹೇಳುತ್ತಿದ್ದರು. ಹಾಗೆ ಮಕ್ಕಳ
ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಈ ದಿನವನ್ನು ಬಾಲ್ ದಿವಸ್ ಎಂದು ಕೂಡ ಕರೆಯಲಾಗುತ್ತದೆ. ಹಾಗೂ ಇಂದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೋಸ್ಕರ ಮನರಂಜನೆಗೋಸ್ಕರ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ ಗೊತ್ತಿರುವ ಹಾಗೆ ಜವಾಹರಲಾಲ್ ನೆಹರೂರವರ ಹುಟ್ಟು ದಿನವನ್ನ ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಮತ್ತು ನಾನು ಒಂದು ನಿರ್ವಹಿಸುತ್ತಿರುವ ಕಾರ್ಯದ ಬಗ್ಗೆ ಹೇಳಿಕೊಳ್ಳಲು ಇದೊಂದು ಉತ್ತಮ ಅವಕಾಶ ಎಂದು ಭಾವಿಸುತ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಸಾಂಸ್ಕೃತಿಕ ಮಂತ್ರಿಯಾಗಿದ್ದೇನೆ. ಡ್ರಾಮಾ ಟೀಚರ್ ನಂಗೆ ಹೇಳ್ತಾರೆ, ಆ ದಿನ ಈ ಫಂಕ್ಷನ್ ಇದೆ, ಅದಕ್ಕೆ ಪ್ರಿಪೇರ್ ಆಗು, ಕ್ಲಾಸಿಗೆ ಹೋಗಿ ಯಾರ್ಯಾರು ಏನೇನು ಮಾಡ್ತಾರ ಅದು ಕೇಳ್ಕೊಂಡು ಲಿಸ್ಟ್ ಮಾಡ್ಕೊಂಬ ಅಂತ ಹೇಳ್ತಾರ. ಆವಾಗ ನನ್ನ ಕ್ಲಾಸಿಗೆ ಹೋಗಿ ಯಾರು ಭಾಷಣ ಮಾಡ್ತಾರ, ಯಾರು ಹಾಡು ಹೇಳ್ತಾರ, ಅವ್ರು ಏನು ಎದ್ರೊಳಗೆ ಭಾಗವಹಿಸ್ತಾರ ಅದೆಲ್ಲ ಲಿಸ್ಟ್ ಮಾಡಿಕೊಂಡು ಟೀಚರ್ ಹೇಳ್ತೀನಿ. ನಾನು ಟೀಚರ್ ನಾನು ಎಂಟ್ರಿ ಮಾಡ್ತಿದ್ದೆ, ನನ್ನ ಜೋಡಿ ಅವ್ರನ್ನ ಕರ್ಕೊಂಡು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹಾಗೂ ಕೆಲವು ಸಂದರ್ಭದೊಳಗೆ ಟೀಚರ್ ಹೇಳ್ತಾ ಇದ್ರು, ಮಕ್ಕಳು ನಾಡಿನ ಪ್ರಜೆಗಳು ಅಂತ ಹೇಳ್ತಾರೆ. ಶಾಲೆಯನ್ನ ಮಾರತಕ್ಕಂಥ ಒಬ್ಬ ಹುಡುಗ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಮನೆಗಳಿಗೆ ದಿನಪತ್ರಿಕೆಯನ್ನು ಹಾಕ್ತಕ್ಕಂಥ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದನ್ನು ಈಗಾಗಲೇ ತಾವೆಲ್ಲರೂ ಕಂಡಿದ್ದೀರಿ. ಯಾವ ದೇಶದಲ್ಲಿಯೂ ಸಹಿತ ಇಂಥ ವ್ಯವಸ್ಥೆ ಇಲ್ಲ. ಕೇವಲ ರಾಜರ ಮಕ್ಕಳು ಅಥವಾ ಶ್ರೀಮಂತರ ಮಕ್ಕಳು ಮಾತ್ರ ಆ ಹುದ್ದೆಗಳನ್ನು ಅಲಂಕರಿಸಬೇಕು ಅನ್ನುವ ಅವಕಾಶಗಳು ಇಲ್ಲ. ಯಾರೇ ಆದರೂ ಸಹಿತ ಯಾರ ಹತ್ರ ಪ್ರತಿಭೆ ಇರ್ತತಿ, ಯಾರ ಹತ್ರ ಕೌಶಲ್ಯ ಇರ್ತತಿ, ಯಾರ ಜ್ಞಾನ ಇರ್ತತಿ, ಅವರು ಬೇಕಾದ ಹುದ್ದೆಗಳನ್ನ ಅನುಭವಿಸ್ಬೋದು, ಅಲಂಕರಿಸಬಹುದು. ಇದೆಲ್ಲಕ್ಕೂ ಮುಕ್ತವಾದ ಅವಕಾಶ ನಮ್ಮ ಸಂವಿಧಾನ, ನಮ್ಮ ದೇಶ ನಮಗೆ ಒದಗಿಸ್ತಾರೆ. ನಮಗೆಲ್ಲ ಗೊತ್ತಿದೆ, ಯಾವಾಗಲೂ ಅವಕಾಶಗಳು ಒಮ್ಮೆ ಮಾತ್ರ ಬರ್ತಾವು. ಆ ಅವಕಾಶಗಳನ್ನ ಸದುಪಯೋಗಪಡಿಸಿಕೊಳ್ಳತಕ್ಕಂತಹ ಕೆಲಸವನ್ನು ನಾವು ಜಾಗೃತಿ ಮಾಡಬೇಕು. ಈಗಾಗಲೇ ಬಹಳ ಕ್ರೀಡಾಂಗಣದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನ ನಮ್ಗೆ ಹೇಳಿದ್ರು. ಅವೆಲ್ಲವೂ ಸಹಿತ ನಮ್ಮನ್ನು ನಾವು ಅರಿತುಕೊಂಡ್ರೆ, ನಮ್ಮನ್ನು ನಾವು ತಿಳ್ಕೊಂಡ್ರೆ, ಯಾರು ಮಕ್ಕಳಿಗೆ ಹೇಳೋದು ಬೇಡ, ಕೇಳೋದು ಬೇಡ, ನಿಮ್ಮಲ್ಲಿ